ನೋಡಿ, ಇದೇ ಜಡತಡಿ ಹಳ್ಳ ಅಂತಾರಾಜ್ಯ ಸೇತುವೆ. ಈ ಸೇತುವೆ ಪರಿಸ್ಥಿತಿ ಯಾವ ಥರ ಆಗಿದೆ ನೋಡಿ, ನೀರು ಯಾವ ಥರ ಬರ್ತಾ ಇದೆ ಅಂತ. ಹೆಂಗೆ ಇಲ್ಲಿ ಜನರು ಓಡಾಡೋದು, ಯಾವ್ದಾರ ತುರ್ತು ಪರಿಸ್ಥಿತಿ ಟೈಮಲ್ಲಿ ಆಂಬುಲೆನ್ಸ್ ಯಾವ ಥರ ಸಂಚಾರ ಮಾಡೋದು, ಇಂಥ ಪರಿಸ್ಥಿತಿ ಈ ಥರ ಆಗಿದೆ ನೋಡಿ. ಅಂತಾರಾಜ್ಯ ಒಂದು ಸೇತುವೆ, ಕೊಳ್ಳೇಗಾಲದಿಂದ ಒಡ್ರಪಳ್ಳಿ ಸತ್ಯಮಂಗಲಕ್ಕೆ ಹೋಗೋಂಥ ಅಂತಾರಾಜ್ಯ ರಸ್ತೆ ಸೇತುವೆ ನೋಡಿ ಯಾವ ಥರ ಹೆಂಗೆ ಎಷ್ಟು ಕೆಳ ಹಂತದಲ್ಲಿದೆ. ನೀರು ನೋಡಿ ಯಾವ ಥರ ಹೋಗ್ತಾ ಇದೆ ನೋಡಿ ಸ್ವಾಮಿ. ಕೊಳ್ಳೇಗಾಲದಿಂದ ಒಡೆಯರಪಳ್ಳಿ ಸತ್ಯಮಂಗಲಕ್ಕೆ ಹೋಗೋಂಥ ಅಂತಾರಾಜ್ಯ ಹೋಗೋದು ರಸ್ತೆಯಲ್ಲಿ ಇದು ಜಡತಡಿ ಹಳ್ಳ. ಇದು ಏನು ಬೋರೆದೊಡ್ಡ ಆಂಡಿಪಳ್ಳಿ ಸಮೀಪ ಬರ್ತಕ್ಕಂಥ ಒಂದು ಸೇತುವೆ. ಇದು ಕೆಳಮಟ್ಟದಲ್ಲಿದ್ದು ಈ ಸೇತುವೆ ಪರಿಸ್ಥಿತಿ ನೋಡಿ, ನೀರು ಯಾವ ಥರ ಒಂದು ಸಮುದ್ರದ ಒಂದು ತೀರದಲ್ಲಿ ಹೋಗ್ತಕ್ಕಂಥ ಒಂದು ನೀರಿದೆಯಲ್ಲ, ಆ ರೀತಿ ನೀರು ಹೋಗ್ತಾ ಇದೆ. ಈ ಸಮಯದಲ್ಲಿ ಒಂದು ಹೃದಯಾಘಾತವೇ ಆಗ್ಬೋದು, ಒಂದು ಹೆರಿಗೆ ಆಗ್ಬೋದು. ಈ ರೀತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಲ್ಲಿಗೆ ಹೋಗ್ತಾರೆ? ಈ ಮಾರ್ಗ ಬಿಟ್ಟರೆ ಪರಿಹಾರ ಮಾರ್ಗ ಪರಿಸ್ಥಿತಿನೇ ಇಲ್ವಲ್ಲ. ಇದು ಬಿಟ್ಟರೆ ತಮಿಳ್ನಾಡಿಂದ ಬರಬೇಕು, ಇಲ್ಲ ಅಂತಂದರೆ ಅಲ್ಲಿ ಪ್ರಾಣ ಬಿಡಬೇಕು. ಮಧ್ಯೆ ಎಲ್ಲಿ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಎಲ್ಲಿದೆ ಸ್ವಾಮಿ? ಚಿಕ್ಕ ಆಸ್ಪತ್ರೆ ಇದೆ. ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಸರ್ಕಾರ ಎಲ್ಲರೂ ಗಮನದಲ್ಲಿಟ್ಕೊಂಡು ದಯಮಾಡಿ ಈ ಸೇತುವೆನ ತಕ್ಷಣದಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಸೇತುವೆನ ಮಾಡಿಕೊಡಬೇಕು ಅಂತ ಇಲ್ಲಿ ಗ್ರಾಮಸ್ಥರುಗಳು, ಜನರು, ಇಲ್ಲಿ ಶಾಲೆ ಶಿಕ್ಷಕರು, ಓಡಾಡ್ತಕ್ಕಂಥ ಶಿಕ್ಷಕಿಯರು ಆಯಿತಾ, ಎಲ್ಲ ಅಧಿಕಾರಿಗಳು ಸಹ, ಅರಣ್ಯ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು ಆಯಿತಾ, ಯಾರೂ ಸಹ ಓಡಾಡೋಕ್ಕೆ ಭಾಳ ಕಷ್ಟಕರವಾಗಿದೆ. ರೈತರು, ಶಾಲೆ ಮಕ್ಕಳು, ಎಷ್ಟೊಂದು ಕಷ್ಟ ಇದೆ ನೋಡಿ ಸ್ವಾಮಿ. ನೋಡಿ, ಇದನ್ನು ದಯಮಾಡಿ ಆದಷ್ಟು ಬೇಗನೆ ಹೊಸ ದೊಡ್ಡ ಸೇತುವೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.